ಇದ್ರೆ ಮಾತನಾಡಿ ಸರಿ ಮಾಡೋ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಪ್ರತಿಕ್ರಿಯೆಯನ್ನು ಡಿಸಿಎಂ ಪರಮೇಶ್ವರ್ ನೀಡಿದ್ದಾರೆ. ಶಾಸಕರು, ಅದರಲ್ಲೂ ಹಿರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಮತ ಹಾಕಿದ ಮೇಲೆ ನಾನು ರಾಜೀನಾಮೆ ಕೊಡ್ತೇನೆ, ಅದಕ್ಕೆ ದಿನಾಂಕ ನಿಗದಿ ಮಾಡ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಅವರಿಗೆ ಯಾವ ಉದ್ದೇಶಕ್ಕಾಗಿ ಈಗ ಹಿಂದೆಯಿಂದ ನಡೀತಾ ಇದೆ, ಇದು ಚರ್ಚೆನೇ ನಡೀತಾ ಇದೆ. ಅವ್ರ ಜೊತೆ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, ನಮ್ಮ CLP ನಾಯಕರಾದ ಸಿದ್ದರಾಮಯ್ಯನವರು ಕೂಡ ಮಾತಾಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ನಮಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವರಿಗೆ ಸಚಿವರನ್ನಾಗಿ ಪಕ್ಷ ಮಾಡಿತ್ತು, ಆ ಜಿಲ್ಲೆಯ ಬೆಳಗಾಂ ಜಿಲ್ಲೆಯ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಟ್ಟಿತ್ತು. ಇದೆಲ್ಲ ಹೊರತುಪಡಿಸಿ ಯಾವ ರೀತಿ ರಾಜಕೀಯ ಉದ್ದೇಶದಿಂದ ಅವರು ರಾಜೀನಾಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮಗದಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ನಾನು ಕೂಡ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಇನ್ನೇನು ಚುನಾವಣೆ ಇವತ್ತು ಮುಗಿದ ಮೇಲೆ ಬಹುಶಃ ಅವರು ಬೆಂಗಳೂರಿಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಚರ್ಚೆ ಮಾಡ್ತೇನೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಅಥವಾ ಅವರ ವೈಯಕ್ತಿಕವಾಗಿ ಯಾವುದಾದ್ರೂ ಕಾರಣಗಳಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಅಲ್ಲ, ಅವರಿಗೆ ಮೊದಲೇ ಅವರು ಸಚಿವರನ್ನ ಮಾಡಿದ್ದು, ನಾನು ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಆ ತೀರ್ಮಾನಗಳನ್ನು ಮಾಡುವಾಗ ನಾನು ಸಹ ಇದ್ದವನು. ಆ ತೀರ್ಮಾನದಲ್ಲಿ ನಾನು ಭಾಗಿ. ಮಾನ್ಯ ಸಿದ್ದರಾಮಯ್ಯನವರು, ನಾನು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ವೇಣುಗೋಪಾಲ್ ಅವರು, ನಂತರ ನಾವೆಲ್ಲ ಚರ್ಚೆ ಮಾಡಿ ಯಾರಿಗೆ ಸಚಿವರನ್ನ ಮಾಡಬೇಕು ಅನ್ನುವಾಗ ರಮೇಶ್ ಅವ್ರನ್ನ ಮಾಡಬೇಕು ಅಂಥೇಳಿ ಆ ಜಿಲ್ಲೆಗೆ, ಬೆಳಗಾಂ ಜಿಲ್ಲೆಗೆ ಮಾಡಿ ಅವರಿಗೆ ಉತ್ತಮವಾದ ಒಂದು ಖಾತೆನೂ ಕೂಡ ಕೊಟ್ಟು, ಜವಾಬ್ದಾರಿಯುತವಾದಂಥ ಖಾತೆನೂ ಕೊಟ್ಟು ಮಾಡಿದ್ವಿ ಆ ಜಿಲ್ಲೆಗೆ.